ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕನೋರ್ವ ಗುತ್ತಿಗೆದಾರನ ಕಿರುಕುಳ ಹಾಗೂ ನಿಗದಿತ ಸಂಬಳ ಬಾರದ ಹಿನ್ನೆಲೆಯಲ್ಲಿ ಮನನೊಂದು ಕೆಲಸ ನಿರ್ವಹಿಸುತ್ತಿರುವ ಸ್ಥಳದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಇಂದು ಮುಂಜಾನೆ ಧಾರವಾಡದಲ್ಲಿ ನಡೆದಿದೆ. ಧಾರವಾಡದ ಮಾಳಮಡ್ಡಿಯ ನಿವಾಸಿ ಕೃಷ್ಣ ವಜ್ಜನವರ್ ವಿಷ ಸೇವಿಸಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿದ್ದಾನೆ. ಕೃಷ್ಣ ಎಂದಿನಂತೆ ವಾರ್ಡ್ ನಂಬರ್ 17ರಲ್ಲಿ ಟೋಲ್ನಾಕಾ ಬಳಿಯ ಭಾರತ್ ಪೆಟ್ರೋಲ್ ಪಂಪ್ ಬಳಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಈ ವೇಳೆ ಕೂಡಲೇ ಜೊತೆಗಿದ್ದ ಪೌರ ಕಾರ್ಮಿಕರು ಜಿಲ್ಲಾಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಆದರೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದ ಕಾರಣ ಆತನನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿದೆ. ಸದ್ಯ ಪೌರ ಕಾರ್ಮಿಕ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾನೆ. ಇನ್ನು ಈ ವೇಳೆ ವಿಷ ಸೇವಿಸಿದ ಕೃಷ್ಣ ವಜ್ಜನವರ್ ಕುಟುಂಬಸ್ಥರು ಕೃಷ್ಣ ವಜ್ಜನವರ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಗುತ್ತಿಗೆ ಕಾರ್ಮಿಕನಾಗಿ ಕೆಲಸವನ್ನ ನಿರ್ವಹಿಸುತ್ತಿದ್ದಾನೆ. ಆದರೆ ಕಾನೂನು ಬಾಹಿರವಾಗಿ ಗುತ್ತಿಗೆ ಪಡೆದುಕೊಂಡಿರುವ ಕೃಷ್ಣ ಅರವಿಡ್ ಎಂಬಾತ ನಿಗದಿತ ಸಂಬಳ ನೀಡದೆ 24,000 ಸಂಬಳದಲ್ಲಿ ESI PF ಕಡಿತ ಮಾಡಿ 19,000 ಸಂಬಳವನ್ನ ನೀಡಬೇಕು. ಆದರೆ ಗುತ್ತಿಗೆದಾರ ಪ್ರತಿ ತಿಂಗಳು 7ರಿಂದ 8,000 ಸಂಬಳವನ್ನ ನೀಡುತ್ತಿದ್ದು ಇದರ ಜೊತೆಗೆ ತನ್ನ ಮನೆ ಹೊಲದಲ್ಲಿ ಖಾಸಗಿ ಕೆಲಸವನ್ನ ಕೂಡ ಮಾಡಿಸಿಕೊಳ್ಳುತ್ತಿದ್ದಾನೆ. ಅಲ್ಲದೆ ಸಂಬಳ ಕೇಳಲು ಹೋದ ಕಾರ್ಮಿಕರಿಗೆ ಅವಹೇಳನಕಾರಿಯಾಗಿ ನಿಂದಿಸುತ್ತಿದ್ದು ಜೊತೆಗೆ ಮೈ ಮೇಲೂ ಕೂಡ ಕೈ ಮಾಡುತ್ತಿದ್ದಾನೆ ಎಂದು ಆರೋಪಿಸಿದ್ದಾರೆ. ಈ ಬಗ್ಗೆ ಯಾರಿಗಾದರೂ ಹೇಳು, ನನಗೆ ಏನು ಮಾಡಲು ಕೂಡ ಆಗುವುದಿಲ್ಲ ಎಂದು ನಿರಂತರವಾಗಿ ಕಿರುಕುಳವನ್ನ ನೀಡುತ್ತಾ ಬಂದಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹೀಗಾಗಿ ಇಂದು ನಮ್ಮ ಕುಟುಂಬದ ಸದಸ್ಯ ಕೃಷ್ಣ ವಜ್ಜನವರ್ ವಿಷ ಸೇವನೆ ಮಾಡಲು ಗುತ್ತಿಗೆದಾರನೇ ನೇರವಾಗಿ ಕಾರಣವಾಗಿದ್ದಾನೆ. ಹೀಗಾಗಿ ಆತನ ಗುತ್ತಿಗೆಯನ್ನು ರದ್ದುಪಡಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಪಾಲಿಕೆಯಿಂದಲೇ ನೇರವಾಗಿ ಸಂಬಳ ಪಾವತಿಗೆ ಕ್ರಮವನ್ನ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಹೋರಾಟದ ಹೆಜ್ಜೆ ಇಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪಗಾರ ಸರಿಯಾಗಿ ಕೊಡಲಿಲ್ಲ ಅಂದ್ರೆ ಬೇಜಾರು ಬಂದು ಕ್ಯಾಸಿ ಅವರು ತೊಂದರೆ ಮಾಡೋದಕ್ಕೆ ಎಲ್ಲ ಮಾಡೋದಕ್ಕೆ ಒಂದು ಸ್ವಲ್ಪ ಔಷಧ ಕೊಡ್ಬಿಟ್ಟಾರೆ ಸರ್. ಅವ್ರು 18,000 ರೂಪಾಯಿ ಪಗಾರದಾಗ 5,000 ರೂಪಾಯಿ ಪಗಾರ ಕೊಟ್ರೆ ಮನೆ ಮಕ್ಕಳು ಮರಿ ಹೆಂಗೆ ನಡಿಬೇಕಂತ ಕ್ಯಾಸಿ ಅವ್ನು ಹಿಂಗೆಲ್ಲ ತೊಂದರೆ ಆಗಿ ತರಾಸ ಹಾಕ್ಯಾಸಿ ಕೊಡ್ಲಿಗೆ ಉರುಳು ಬಂದು ಕ್ಯಾಸಿ ಬಾಡಿಗೆ ರೀ 3 ಮಕ್ಕಳು ರೀ ಸರ್. ಏನು ತಿನ್ಬೇಕು ಏನು ಮಾಡಬೇಕು ನಮ್ಗೆ ಸರಿಯಾಗಿ ಪಗಾರ ಕೊಡೋನ್ನುವಾಗ ಪಗಾರ ಕೊಡಾಕತ್ತಿಲ್ಲ ರೀ ಅವಂಗೆ. ಅದಕ್ಕೆ ಹಾಗಾಗಿ ತೊಂದರೆ ಬಂದಿದ್ದಕ್ಕೆ ಔಷಧ ಕೊಡ್ದಾನೆ ರೀ ಸರ್. ಅವ್ನು ಇದ ರೀ ಮನ್ಯಾಗ ಏನು ಹೇಳಿಲ್ಲ ರೀ, ಡ್ಯೂಟಿ ಮೇಲೆ ಹೋಗಿ ಕ್ಯಾಸಿ ಹೇಳಾರ್ದ ಔಷಧ ಕೊಡ್ದಾನೆ ರೀ ಸರ್. ಅವ್ನು ನಮಗೇನು ಗೊತ್ತಿಲ್ಲ ರೀ. ಹಿಂಗೆ ಫೋನ್ ಮಾಡುವಾಗ ನಾವು ಶಿವಲ್ಲಿಗೆ ಓಡಿದ್ವಿ ರೀ ಸರ್. ಆಮೇಲೆ ಅಲ್ಲಿ ಅಷ್ಟ ಗೊತ್ತಾಗಿದ್ರಿ ನಮಗಿಲ್ಲಿ ಏನು ಮಾಡ್ಯಾರ ಅನ್ನೋದು ನಮಗೆ ಗೊತ್ತಿಲ್ಲ ರೀ ಸರ್. ಅವರು ಆಮೇಲೆ ಮನ್ಯಾಗ ಏನು ಸಮಸ್ಯೆ ಇಲ್ರಿ, ಮಕ್ಕಳು ಮರಿ ಅವರು ಇಂಥದ್ದು ಹೆಂಡತಿ ಮಕ್ಕಳು ಮತ್ತು ಆ ಭಾಂಡೆ ಎಲ್ಲ ತಿಕ್ಕಾಸಿ ಅವರು 1 ರೂಪಾಯಿದಾಗ 2 ರೂಪಾಯಿ ಮಾಡಿ ಕ್ಯಾಸಿ ಹಂಗೆ ದುಡ್ಕೊಂಡು ತಿಂತಾರೆ ರೀ ಸರ್. ಅವ್ರು ಏನು ತೊಂದರೆ ಇಲ್ರಿ ಮನ್ಯಾಗ ರೀ ಸರ್. ಅವರು ಏನು ಇವನ್ಲಿಂದ ಒಂದು ಸ್ವಲ್ಪ ಭಾಳ ತೊಂದರೆ ಆಗೈತೆ ರೀ ಹುಡುಗಗೂ. ಇದ್ರಲ್ಲಿಂದ ಹಾಕ್ಯಾಸಿ ಒಂದು 3-4 ಸಲ ಆತ್ರಿ ಕಮಿಷ್ನರ್ಗೆ ನಮ್ಮ ಇವ್ರಿಗೆ ಅವ್ರೆಲ್ಲರಿಗೂ ಕಂಪ್ಲೇಂಟ್ ಮಾಡ್ಯಾರಿ ಸರ್. ಅವ್ರು ಕಂಪ್ಲೇಂಟ್ ಮಾಡಿದ್ರೂ ಅವ್ರು ಕೇಳಾಕತ್ತಿಲ್ಲ ರೀ. ಮತ್ತು ಹೆಂಗೆ ಬೇಕು ಹಂಗೆ ಬಾಯಿ ಬಂದು ಬಡ್ಯಾಕೆ ಹೋಗೋದು ಮಾಡ್ತಾನೆ ರೀ ಹುಡುಗ ಸರ್. ಸರಿ ನಮಸ್ಕಾರ. ಚಂದ್ರಮ್ಮ ರೀ ಕಿರಿಯಾರ್. ಸರ್ ಏನಾಗಿದೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ 2009ರಿಂದ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಪೊರೇಷನ್ದವರು 55 ಜನ ಸ್ವಚ್ಛತಾ ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ. ಆದರೆ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡಿಸುವಂಥ ಸ್ವಚ್ಛತಾ ಗುತ್ತಿಗೆದಾರರಿಗೆ ಯಾವುದೇ ಲೇಬರ್ ಲೈಸೆನ್ಸ್ ಇಲ್ಲ. ಆ್ಯಕ್ಚುಲಿ ಕಾರ್ಮಿಕ ಇಲಾಖೆಯಲ್ಲಿ ಗುತ್ತಿಗೆ ಕಾರ್ಮಿಕ ಕಾಯ್ದೆ 1970 ಅನ್ವಯ ಅವ್ರ ಪರವಾನಗಿ ಪಡೆದು ಲೇಬರ್ ಲೈಸೆನ್ಸ್ ಪಡಿಬೇಕು. ಇವತ್ತಿನವರೆಗೂ ಕೂಡ ಲೇಬರ್ ಲೈಸೆನ್ಸ್ ಇಲ್ಲ. 2017ರಲ್ಲಿ ರಾಜ್ಯ ಸರ್ಕಾರ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿದೆ. ಎಲ್ಲ ರಾಜ್ಯದಲ್ಲಿ ಎಲ್ಲೂ ಕೂಡ ಗುತ್ತಿಗೆ ಪದ್ಧತಿ ಇಲ್ಲ. ಆದರೆ ವಿಶೇಷವಾಗಿ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಗುತ್ತಿಗೆದಾರರನ್ನ ಸಾಕ್ತಾ ಇದ್ದಾರೆ ಮಹಾನಗರ ಪಾಲಿಕೆಯವರು. ಅಲ್ಲದೆ ಈಗ ಕೃಷ್ಣ ಅರವಿಡ್ ಅನ್ನುವಂಥ ಒಬ್ಬ ಕಾಂಟ್ರಾಕ್ಟ್ರು ಅತ್ಯಂತ ಭ್ರಷ್ಟ, ಆಮೇಲೆ ಎಲ್ಲ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡುವಂಥದ್ದು, ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ತನ್ನ ಹೊಲದಲ್ಲಿ ತನ್ನ ಮನೆಯಲ್ಲಿ ತನ್ನ ಖಾಸಗಿ ಕೆಲಸವನ್ನು ಮಾಡಿಸೋದ್ರ ಮೂಲಕ ಪೌರ ಕಾರ್ಮಿಕರ ಮೇಲೆ ನಿರಂತರವಾದಂಥ ಶೋಷಣೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಆಗಿದೆ ಅಂತೇಳಿ ಬೆಳಗ್ಗೆ ಹೋಗಿ ಕೆಲವು ಜನ ಅವರಿಗೆ ತಿಳಿಸಿದರೆ ನಾ ಏನು ಮಾಡೋಕ್ಕಾಗಿಲ್ಲ, ಬೇಕಾದ ಅವ್ಗೆ ಹೇಳ್ರಿ, ಕಮಿಷನರ್ ಬರಲಿ, ಪೊಲೀಸ್ ಕಮಿಷನರ್ ಬರಲಿ, ಕಾರ್ಪೊರೇಷನ್ ಕಮಿಷನರ್ ಬರಲಿ, ವಿಜಯ್ ಗುಂಟ್ರಾಳ ಬರಲಿ, ಯಾವ ಬಂದರೂ ನನಗೇನು ಹರ್ಕೊಳಕ್ಕಾಗಿಲ್ಲ ಅಂತೇಳಿ ಇಂಥ ಅವ್ಯಾಚ ಶಬ್ದಗಳಿಂದ ಮಾತಾಡಿ ಈ ರೀತಿ ಘಟನೆ ಆಗಿದ್ದನ್ನು ಅವರು
ಸಮರ್ಥನೆ ಮಾಡ್ಕೊಳ್ತಿರೋದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಹಾಗಾಗಿ ಮಹಾನಗರ ಪಾಲಿಕೆ ಕೂಡಲೇ ಈ ಭ್ರಷ್ಟ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. ಹುಬ್ಬಳ್ಳಿ ಧಾರವಾಡದಲ್ಲಿರುವಂಥ ಎಲ್ಲ ಗುತ್ತಿಗೆಯನ್ನು ರದ್ದುಪಡಿಸ್ಬೇಕು. ಏಕೆಂದರೆ ಸರ್ಕಾರದ ಆದೇಶದ ಧಿಕ್ಕರಿಸಿ ಇಲ್ಲಿ ಕಾನೂನು ಬಾಹಿರವಾಗಿ 9 ವರ್ಷಗಳಿಂದ ಗುತ್ತಿಗೆ ನಡೆಸ್ತಾ ಇದ್ದಾರೆ. ಈ ಕೂಡಲೇ ಗುತ್ತಿಗೆಯನ್ನು ರದ್ದುಪಡಿಸ್ಬೇಕು. ಏನು 17 ವರ್ಷದಿಂದ ಈ ಹುಡುಗ ಕೃಷ್ಣ ವಜ್ಜಣ್ಣರು ಅನ್ನೋಂಥ ಹುಡುಗ 17 ವರ್ಷದಿಂದ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಈ ಹುಡುಗಿಗೆ ಪ್ರತಿ ತಿಂಗಳ 6,000 8,000 ಕೊಡ್ತಾ ಇದ್ದಾರೆ. ನಿಜವಾಗಲೂ 24,000 ಪೇಮೆಂಟ್ ಇದೆ. 24,000 ಪೇಮೆಂಟಲ್ಲಿ ESIPF ಕಟ್ಟಾಗಿ ಅವರಿಗೆ 19,000 ಕೈಯಲ್ಲಿ ಸಿಗುತ್ತೆ ಪೌರ ಕಾರ್ಮಿಕರಿಗೆ. ಎಲ್ರಿಗೂ 19,000 ಸಿಕ್ಕರೆ ಇವರಿಗೆ 8,000 6,000 ಕೊಡ್ತಾರೆ. ಎರಿಕೊಪ್ಪದಲ್ಲಿ ಅವರು ಹೊಲದಲ್ಲಿ, ಆಮೇಲೆ ಮದಲಮಡ್ಡಿಯಲ್ಲಿರುವಂಥ ಅವ್ರ ಮನೆಯಲ್ಲಿ ಈ ಪೌರ ಕಾರ್ಮಿಕರನ್ನ ದುರ್ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಕೂಡಲೇ ಕೃಷ್ಣ ಅರ್ವಿಡನ ಟೆಂಡ್ರನ್ನು ರದ್ದುಪಡಿಸಬೇಕು. ಬರೀ ಇದು ಒಂದೇ ಹೊಸ ಟೆಂಡ್ರ್ ಅಷ್ಟೇ ಅಲ್ಲ, ಇದನ್ನು ಹೊರತುಪಡಿಸಿ ಸುಮಾರು ಟೆಂಡ್ರ್ ಅವ್ರ ಹೆಸರಿನಲ್ಲಿದೆ, ಯಾವುದಕ್ಕೂ ಕೂಡ ಲೈಸೆನ್ಸ್ ಇಲ್ಲ. ಹಾಗಾಗಿ ಕೂಡಲೇ ಈ ಕೃಷ್ಣ ಅರ್ವಿಡ ಅನ್ನುವಂಥ ಈ ಗುತ್ತಿಗೆದಾರನನ್ನು ಈ ಕೂಡಲೇ ಆತನ ಗುತ್ತಿಗೆಯನ್ನು ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತು ಪೊಲೀಸ್ ಇಲಾಖೆ ಈತನ ವಿರುದ್ಧ ಶಿಸ್ತು ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಈ ಮೂಲಕ ಇವತ್ತಿನ ದಿವಸ ಒತ್ತಾಯಪಡಿಸ್ತಾ ಇದ್ದೀವಿ ಸರ್.